ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಬಡವರ ತಟ್ಟೆಗೆ ಅಕ್ಕಿ ಬಿಸಿ, ಒಂದೇ ತಿಂಗಳಲ್ಲಿ 3 ಬಾರಿ ಬೆಲೆ ಏರಿಕೆ. ಕೆಜಿ ಅಕ್ಕಿಗೆ ಒಟ್ಟು 18 ರೂಪಾಯಿ ಹೆಚ್ಚಳ, ಕಂಗಾಲಾದ ಗ್ರಾಹಕ. ಬೆಂಗಳೂರಿನಲ್ಲಿ ಒಂದೇ ತಿಂಗಳ ಅವಧಿಯಲ್ಲಿ ಅಕ್ಕಿ ದರ ಕೆಜಿಗೆ 18 ರೂಪಾಯಿಯಷ್ಟು ಹೆಚ್ಚಳ ಆಗಿ ಜನಸಾಮಾನ್ಯರಿಗೆ ಆಘಾತ ತಂದಿದೆ. ಕೇಂದ್ರದ ರಫ್ತು ನೀತಿ, ಸಾಗಣೆ ವೆಚ್ಚ ಏರಿಕೆ ಹಾಗೆ ಪೂರೈಕೆ ವ್ಯತ್ಯಾಸ ಇದಕ್ಕೆ ಪ್ರಮುಖ ಕಾರಣಗಳಾಗಿದ್ದು, ಇದು ಮಧ್ಯಮ ವರ್ಗದ ಬಜೆಟ್ ಮೇಲೆ ನೇರ ಪರಿಣಾಮ ಬೀರಿದೆ. ನೋಡಿ, ಪ್ರತಿ ತಿಂಗಳ ಗೃಹ ಬಜೆಟ್ನಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಕ್ಕಿ ದರವು ಇದೀಗ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ. ಮಾರುಕಟ್ಟೆಯಲ್ಲಿ ಕೇವಲ 15 ದಿನಗಳ ಹಿಂದೆಯಷ್ಟೇ ಪ್ರತಿ ಕೆಜಿ ಅಕ್ಕಿಗೆ 8 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಆ ಬೆಲೆ ಏರಿಕೆಯ ಬಿಸಿ ಆರುವ ಮುನ್ನವೇ ಇದೀಗ ಮತ್ತೆ ಪ್ರತಿ ಕೆಜಿಗೆ 5 ರೂಪಾಯಿ ದರ ಏರಿಕೆ ಮಾಡಲಾಗಿದೆ. ಈ ಮೂಲಕ ಒಂದೇ ತಿಂಗಳ ಅವಧಿಯಲ್ಲಿ ಕೆಜಿ ಅಕ್ಕಿ ದರದಲ್ಲಿ ಬರೋಬ್ಬರಿ 18 ರೂಪಾಯಿ ಹೆಚ್ಚಳ ಆದಂತಾಗಿದ್ದು, ಗ್ರಾಹಕರು ಮಾರುಕಟ್ಟೆಗೆ ಹೋಗುವುದಕ್ಕೆ ಹೆದರುವಂತಾಗಿದೆ. ಇನ್ನು ದರ ಏರಿಕೆಗೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಮಾರುಕಟ್ಟೆ ತಜ್ಞರು ಮತ್ತು ಸಗಟು ವ್ಯಾಪಾರಿಗಳ ಪ್ರಕಾರ ಪ್ರಸ್ತುತ ಅಕ್ಕಿ ದರ ಗಗನಕ್ಕೇರೋದಕ್ಕೆ ಪ್ರಮುಖವಾಗಿ 3 ಕಾರಣಗಳು ಕಾರಣವಾಗಿದೆ. ಕೇಂದ್ರ ಸರ್ಕಾರ ಕೈಗೊಂಡಿರುವ ಅಕ್ಕಿ ರಫ್ತು ನೀತಿಯಲ್ಲಿನ ಬದಲಾವಣೆಗಳು ದೇಶೀಯ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿದೆ. ಇಂಧನ ಹಾಗೂ ತೈಲಗಳ ದರ ನಿರಂತರವಾಗಿ ಏರಿಕೆ ಆಗ್ತಾ ಇರೋದ್ರಿಂದ ಸರಕು ಸಾಗಣೆ ವೆಚ್ಚ ದುಬಾರಿಯಾಗಿದೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆಗೆ ಬರ್ತಾ ಇರುವ ಅಕ್ಕಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರುವುದು ಕೂಡ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಅಕ್ಕಿ ದರ ಹೀಗಿದೆ ನೋಡಿ. ಚಿಲ್ಲರೆ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಸಗಟು ಅಂದ್ರೆ ಹೋಲ್ಸೇಲ್ ಮಾರುಕಟ್ಟೆಯಲ್ಲೂ ಕೂಡ ಅಕ್ಕಿ ಬೆಲೆ ದುಬಾರಿಯಾಗಿದೆ. ಸಗಟು ದರದಲ್ಲಿ ರಾ ರೈಸ್ ಕೆಜಿಗೆ 12 ರೂಪಾಯಿ ಹೆಚ್ಚಳ ಆಗಿದ್ರೆ, ಸ್ಟೀಮ್ ರೈಸ್ ಕೆಜಿಗೆ ಬರೋಬ್ಬರಿ 14 ರೂಪಾಯಿ ಏರಿಕೆ ಆಗಿದೆ. ಸರ್ಕಾರಕ್ಕೆ ವ್ಯಾಪಾರಿಗಳ ಮುನಿಸು, ಗ್ರಾಹಕರ ಆಕ್ರೋಶ ಒಂದು ಕಡೆ. ನೋಡಿ, ಒಂದೇ ತಿಂಗಳಲ್ಲಿ 18 ರೂಪಾಯಿ ಬೆಲೆ ಏರಿಕೆ ಆದ್ರೆ ಹೆಂಗ್ರಿ? ಮಧ್ಯಮ ವರ್ಗದವರು, ಬಡ ವರ್ಗದವರು ದೈನಂದಿನ ಜೀವನವನ್ನ ನಡೆಸುವುದು ಹೇಗೆ? ಬಜೆಟ್ ಸಂಪೂರ್ಣವಾಗಿ ಏರುಪೇರಾಗ್ತಾ ಇದೆ. ಇತ್ತ ದರ ಏರಿಕೆಯಿಂದಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರವೂ ಕೂಡ ಕುಂಠಿತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಧ್ಯ ಪ್ರವೇಶಿಸಿ ಅಕ್ಕಿ ದರವನ್ನ ಇಳಿಸುವುದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ವ್ಯಾಪಾರಿಗಳು ಹಾಗೆ ಗಿರಣಿ ಮಾಲೀಕರು ರಾಜ್ಯ ಸರ್ಕಾರಕ್ಕೆ ಜಂಟಿಯಾಗಿ ಮನವಿಯನ್ನ ಮಾಡ್ತಿದ್ದಾರೆ. ಬೆಲೆ ಏರಿಕೆ ಹೀಗೆ ಮುಂದುವರೆದ್ರೆ ಮುಂಬರುವ ದಿನದಲ್ಲಿ ಅನ್ನದ ತಟ್ಟೆಯು ದುಬಾರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಒಂದ್ ಕಡೆ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ, ಆದ್ರೆ ಅಲ್ಲೂ ಕೂಡ ಎಡವಟ್ಟುಗಳಾಗ್ತಾ ಇದೆ. ಜನರಿಗೆ ಸಿಗಬೇಕಾದಂತಹ ಅಕ್ಕಿ ಕೂಡ ಸಿಗ್ತಾ ಇಲ್ಲ. ಜನರು ಆ ಸಂದರ್ಭದಲ್ಲಿ ಇನ್ನೇನ್ ತಾನೇ ಮಾಡೋದಕ್ಕಾಗುತ್ತೆ? ಬೆಲೆ ಏರಿಕೆ ಆದ್ರೂ ಪರವಾಗಿಲ್ಲಪ್ಪ, ರಾ ರೈಸೋ ಸ್ಟೀಮ್ ರೈಸೋ ತಿನ್ನೋಣ ಅಂತ ಪಾಪ ಅಂಗಡಿಗೆ ಹೋದ್ರೆ ಅಲ್ಲಿ 80 ರೂಪಾಯಿ 90 ರೂಪಾಯಿ ಕೆಜಿ ಗಟ್ಲೆ, ಒಂದು ಕೆಜಿಗೆ 70 ರಿಂದ 90 ರೂಪಾಯಿವರೆಗೂ ಕೂಡ 1 ಕೆಜಿಯ ಅಕ್ಕಿ ಬೆಲೆ ಇದ್ರೆ ಜನರು ಬದುಕೋದು ಹೇಗೆ? ಬಡ ಜನರು ಈಗ ಒಂದು ತುತ್ತು ಅನ್ನಕ್ಕೂ ಕೂಡ ಪರದಾಡಬೇಕು, ಹಾಹಾಕಾರ ಎದುರಾಗುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ರಾಜ್ಯ ಸರ್ಕಾರ ಇದನ್ನ ಗಮನಿಸಿ ತತ್ಕ್ಷಣವೇ ಈ ಅಕ್ಕಿ ರೇಟನ್ನ ಕಡಿಮೆ ಮಾಡಬೇಕು. ಇಲ್ಲಾಂತಂದ್ರೆ ಜನರು ನಿಜಕ್ಕೂ ಕೂಡ ರೊಚ್ಚಿಗೆ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ವೇ ಇಲ್ಲ ನೋಡಿ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.